ಹಾಯ್ ಗಾಯ್ಸ್, KCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ CET 2025ರ ಎಲ್ಲ ಕೋರ್ಸ್ಗಳ ಕಟ್ ಆಫ್ ಯಾವ ರೀತಿ ನೋಡೋದು. ಈಗ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗ್ತಿದೆ. ಈಗ ಶೀಘ್ರದಲ್ಲೇ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈಗ ಕಟ್ ಆಫ್ ಅನ್ನ ಯಾವ ರೀತಿ ಯೂಸ್ ಮಾಡೋದು, ಯಾವ ಕಟ್ ಆಫ್ ಅನ್ನ ಯೂಸ್ ಮಾಡಬೇಕು ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಆ ಒಂದು ಕಟ್ ಆಫ್ ಅನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಬೇಕಂತ ಕೂಡ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. KCET 2025 ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ನೀವು ಯಾವ ಕಟ್ ಆಫ್ ಅನ್ನ ಯೂಸ್ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ಯೂಸ್ ಮಾಡಬೇಕು. KCET 2024ರ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕಟ್ ಆಫ್ ಏನಿದೆಯೋ ಆ ಒಂದು ಕಟ್ ಆಫ್ ಅನ್ನ ಯೂಸ್ ಮಾಡಬೇಕು. ಹಾಗಾದ್ರೆ ಆ ಒಂದು ಕಟ್ ಆಫ್ ಎಲ್ಲಿದೆ, ಈ ಒಂದು ಕಟ್ ಆಫ್ ಇಂದ ಯೂಸ್ ಏನು ಅಂತ ನೀವು ಕೇಳೋದಾದ್ರೆ, ಈಗ ನಿಮ್ಮ ಒಂದು ಕ್ಯಾಟಗಿರಿಗೆ, ಈಗ ಫಾರ್ ಎಕ್ಸಾಂಪಲ್ ನೀವು 3A ಜನರಲ್ ಇರ್ತೀರಾ, ನಿಮ್ಮ ಒಂದು 3A ಜನರಲ್ ಕ್ಯಾಟಗಿರಿಗೆ ಟಾಪ್ ಕಾಲೇಜು UVCE ಕಾಲೇಜ್ ಇಟ್ಕೊಳ್ಳಿ ಎಕ್ಸಾಂಪಲ್. UVCE ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ಕೊಳ್ಳಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗೆ 3A ಜನರಲ್ ಅಲ್ಲಿ ನಿಮಗೆ ಎಷ್ಟು ರ್ಯಾಂಕಿಂಗ್ ಇದ್ರೆ ಸೀಟ್ ಸಿಗುತ್ತೆ ಅನ್ನುವಂಥದ್ದು ಆ ಒಂದು ಕಟ್ ಆಫ್ ಅಲ್ಲಿ ಗೊತ್ತಾಗುತ್ತೆ. ನಿಮ್ಗೊಂದು ಐಡಿಯಾ ಆದ್ರೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಎಷ್ಟೋ ಒಂದಷ್ಟು ರ್ಯಾಂಕ್ ಇರುತ್ತೆ. ನಾನು ಫಾರ್ ಎಕ್ಸಾಂಪಲ್ ಕೊಡ್ತಿದ್ದೀನಿ, ಒಂದು 10,000ನೋ 15,000ನೋ ರ್ಯಾಂಕ್ ಇರುತ್ತೆ ನಿಮ್ದು. ಈಗ ನೀವು UVCE ಇದು ಮೆಕ್ಯಾನಿಕಲ್ ಕೋರ್ಸ್ಗೆ ನಿಮ್ಮ 3A ಜನರಲ್ ಅಲ್ಲಿ ಅಷ್ಟು ರ್ಯಾಂಕಿಂಗ್ ಏನಾದರೂ ಬಂದಿದ್ರೆ, ಈಗ ನೀವು ಎಷ್ಟು ರ್ಯಾಂಕಿಂಗ್ ನೀವು ಪಡ್ಕೊಂಡಿರ್ತೀರೋ ಅಷ್ಟು ರ್ಯಾಂಕಿಂಗ್ ನಿಮ್ಗೆ ಸೀಟ್ ಸಿಗುತ್ತಾ ಇಲ್ಲ ಅಂತ ನೀವು ಕಟ್ ಆಫ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ನಾನು ಡೈರೆಕ್ಟ್ ಕಟ್ ಆಫ್ ಅಲ್ಲೇ ತೋರಿಸ್ತೀನಿ, ನಿಮಗೆ ಕನ್ಫ್ಯೂಷನ್ ಬೇಡ. ನೋಡಿ ಸ್ನೇಹಿತರೆ, ಈಗ ಈ ಒಂದು ಕಟ್ ಆಫ್ ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, 2024 ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೀವು ಕೇಳೋದಾದ್ರೆ, ನಿಮ್ಗೆ ಇದೆಲ್ಲರಿಗೂ ಗೊತ್ತಿದೆ. KE ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಹೋಮ್ ಪೇಜ್ ಆದ್ರೆ ಓಪನ್ ಆಗುತ್ತೆ. ನೀವು ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ 3 ಲೈನ್ಸ್ ಕಾಣಿಸ್ತಿರುತ್ತೆ. ಇಲ್ಲಿ ಈ ಒಂದು 3 ಲೈನ್ಸ್ ಹತ್ರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಅಂತ ಕಾಣಿಸ್ತಿರುತ್ತೆ. ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ UGCET 2024 ಅಂತ ಇದೆ. ಆ ಒಂದು UGCET 2024 ಅನ್ನೋ ಹತ್ರ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿ, ನಿಮ್ಗೆ ಅಲ್ಲೇ ಸಿಗುತ್ತೆ. ಕೆಳಗಡೆ ಇದೇ ರೀತಿ ಸ್ಕ್ರೋಲ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಫಸ್ಟ್ ರೌಂಡ್ ಕಟ್ ಆಫ್ ಇಲ್ಲಿ ಸಿಕ್ಕಿದೆ ನೋಡಿ. UGCET 2024 ಫಸ್ಟ್ ರೌಂಡ್ ಕಟ್ ಆಫ್ 30ನೇ ತಾರೀಕು 8ನೇ ತಿಂಗಳು 2024ರಲ್ಲಿ ಈ ಒಂದು ಕಟ್ ಆಫ್ ಅನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. UGCET 2024 ಫಸ್ಟ್ ರೌಂಡ್ ಕಟ್ ಆಫ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ಯಾವ ಕಟ್ ಆಫ್ ಅನ್ನ ನೋಡ್ಬೋದು ಅಂದ್ರೆ, BSc ನರ್ಸಿಂಗ್ ಪ್ರೈವೇಟ್ ಕಟ್ ಆಫ್ ಅನ್ನ ನೋಡ್ಬೋದು, ಇಂಜಿನಿಯರಿಂಗ್ ಜನರಲ್ ಕಟ್ ಆಫ್ ಅನ್ನ ನೋಡ್ಬೋದು, ಇಂಜಿನಿಯರಿಂಗ್ ಹೈದರಾಬಾದ್ ಕರ್ನಾಟಕ ಕಟ್ ಆಫ್ ಅನ್ನ ನೋಡ್ಬೋದು, ಮತ್ತೆ ಅಗ್ರಿಕಲ್ಚರ್ ಅಂಡ್ ಫಾರ್ಮ್ ಸೈನ್ಸ್ ಜನರಲ್ ಕಟ್ ಆಫ್ ಅನ್ನ ನೋಡ್ಬೋದು, ಮತ್ತೆ ಅಗ್ರಿಕಲ್ಚರ್ ಅಂಡ್ ಫಾರ್ಮ್ ಸೈನ್ಸ್ ಹೈದರಾಬಾದ್ ಕರ್ನಾಟಕ ಒಂದು ಜನರಲ್ ಕಟ್ ಆಫ್ ಇರುತ್ತೆ, ಒಂದು ಹೈದರಾಬಾದ್ ಕರ್ನಾಟಕದ ಇರುತ್ತೆ. ಸೇಮ್ ಅಗ್ರಿಕಲ್ಚರ್ ಕೋರ್ಸ್ಗೂ ಸೇಮ್ ಇದೆ. ಬಿ ಫಾರ್ಮ್ ಅಂಡ್ ಫಾರ್ಮ್ ಡಿ ಕೂಡ ಸೇಮು. BSc ನರ್ಸಿಂಗು ಅಷ್ಟೇ, ಜನರಲ್ ಒಂದು ಹೈದರಾಬಾದ್ ಕರ್ನಾಟಕ ಒಂದಿದೆ. ನಿಮ್ಗೆ ನಾನು ಎಕ್ಸಾಂಪಲ್ ಇಂಜಿನಿಯರಿಂಗ್ ಜನರಲ್ ಕೋರ್ಸ್ದು ಒಂದು ಕಟ್ ಆಫ್ ಅನ್ನ ತೋರಿಸ್ತೀನಿ. ನಿಮ್ಗೆ ಒಂದು ಕಟ್ ಆಫ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಬೇರೆ ಕಟ್ ಆಫ್ ಎಲ್ಲ ನೀವೇ ಈಸಿಯಾಗಿ ನೋಡ್ಕೊಳ್ತೀರಾ. ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇಲ್ಲಿ ಇಂಜಿನಿಯರಿಂಗ್ ಜನರಲ್ ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಅಂತ ಇಲ್ಲಿ ಕೇಳುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಒಂದು PDF ಅನ್ನ ಓಪನ್ ಮಾಡಿ. ನೋಡಿ, ಈ ರೀತಿಯಾಗಿ ಒಂದು PDF ಆದ್ರೆ ಓಪನ್ ಆಗುತ್ತೆ. ಇಂಜಿನಿಯರಿಂಗ್ ಕಟ್ ಆಫ್ ರ್ಯಾಂಕ್ ಆಫ್ CET 2024 ಇದು ಇಲ್ಲಿ ನಿಮ್ಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಇದು ಕಟ್ ಆಫ್ ಕೊಟ್ಟಿರುವಂತದ್ದು. R1 ಅಲಾಟ್ಮೆಂಟ್ ಅಂತ ಹಾಕಿದಾರೆ ನೋಡಿ. ರೌಂಡ್ 1 ಅಲಾಟ್ಮೆಂಟ್ ಇದು ಜನರಲ್ ಕಟ್ ಆಫ್ ತೋರಿಸ್ತಿದ್ದೀನಿ. ಇದೇ ರೀತಿಯಾಗಿ ನೀವು ಬೇರೆ ಕಟ್ ಆಫ್ ಕೂಡ ಚೆಕ್ ಮಾಡ್ಕೊಳ್ಳೋದು. ಇಲ್ಲಿ ಹೇಳ್ತೀನಿ ನೋಡಿ, ಮೊದಲನೇದಾಗಿ ಕ್ಯಾಟಗಿರಿ ಕನ್ಫ್ಯೂಸ್ ಆಗೋದು ಬೇಡ, ನೀವು ಹೇಳ್ಬಿಡ್ತೀನಿ. 1G ಅಂತ ಇರುತ್ತೆ. ಏನ್ 1G ಅಂದ್ರೆ 1 ಜನರಲ್ ಕ್ಯಾಟಗಿರಿ ವಿದ್ಯಾರ್ಥಿಗಳಿಗೆ, 1K ಅಂದ್ರೆ 1 ಕನ್ನಡ ಮೀಡಿಯಂ, 1R ಅಂದ್ರೆ 1 ರೂರಲ್, 2A ಜನರಲ್ ಅಂದ್ರೆ 2A ಕ್ಯಾಟಗಿರಿಯಲ್ಲಿ ಜನರಲ್ ಅಲ್ಲಿ ಯಾರು ಬರ್ತಾರೋ ಅವರು, ಮತ್ತೆ 2A ಕನ್ನಡ ಮೀಡಿಯಂ, 2A ರೂರಲ್, 2B ಜನರಲ್, 2B ಕನ್ನಡ ಮೀಡಿಯಂ, 2B ರೂರಲ್, 3A ಜನರಲ್, 3B ನೋಡಿ 3A ಜನರಲ್, 3A ಕನ್ನಡ ಮೀಡಿಯಂ, 3A ರೂರಲ್. ಈಗ ಎಲ್ಲ ಕ್ಯಾಟಗಿರಿಯಲ್ಲಿ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ
ಒಂದು ಜನರಲ್ಲು, ಕನ್ನಡ ಮೀಡಿಯಮು, ರೂರಲ್ಲು ಇಲ್ಲಿ ಕೊಡ್ತಿರುವಂಥದ್ದವರು. ಇಲ್ಲ ನಿಮ್ಗೀಗ ಇದೆಲ್ಲ ಗೊತ್ತಾಯ್ತು. 3A G ಅಂದ್ರೆ ಏನು, 3A K ಅಂದ್ರೆ ಏನು, 3A R ಅಂದ್ರೆ ಏನಂತ. G ಅಂದ್ರೆ ಜನರಲ್ಲು, K ಅಂದ್ರೆ ಕನ್ನಡ ಮೀಡಿಯಮು, R ಅಂದ್ರೆ ರೂರಲ್ಲು. ಓಕೆನಾ. ಇಲ್ಲಿ GM ಅಂತ ಇದೆ ಅಲ್ಲ, ಏನು GM ಅಂತ ನೀವು ಕೇಳೋದಾದ್ರೆ ಜನರಲ್ ಮೆರಿಟ್. ಅದ್ರಲ್ಲಿ ಜನರಲ್ ಮೆರಿಟ್ದು ಕನ್ನಡ ಮೀಡಿಯಮು, ಜನರಲ್ ಮೆರಿಟ್ದು ರೂರಲ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ SC ಜನರಲ್ಲು, SC ರೂರಲ್ಲು, ಮತ್ತೆ SC ಕನ್ನಡ, ST ಕನ್ನಡ ಮೀಡಿಯಮು, ST ರೂರಲ್, ಈ ರೀತಿಯಾಗಿ ಎಲ್ಲ ನಿಮ್ಗೆ ಅರ್ಥ ಆಯ್ತಾನೆ. ಇಲ್ಲಿ ನೀವು 1K 1R ಅಂತ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ನೋಡಿ. ಇದರಲ್ಲೇ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ. ಈಗ ವಿಡಿಯೋ ತುಂಬಾ ಲೆಂತಿ ಆಗ್ತಿದೆ ನೋಡಿ. ನಾನೀಗ ಫಾರ್ ಎಕ್ಸಾಂಪಲ್ ಒನ್ ಜನರಲ್ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ನೋಡಿ. ಇಲ್ಲಿ ಈಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್, ಇದು ಕಾಲೇಜ್ ಬಂದು ಟಾಪ್ ಕಾಲೇಜು, UVC ಅನ್ನುವಂಥದ್ದು ಟಾಪ್ ಗೌರ್ನಮೆಂಟ್ ಕಾಲೇಜ್ ಇನ್ ಬೆಂಗಳೂರು, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು. ಈ ಒಂದು ಕಾಲೇಜಲ್ಲಿ ಜನರಲ್ ವಿದ್ಯಾರ್ಥಿಗಳಿಗೆ 9684 ರ್ಯಾಂಕಿಂಗ್ ಇದ್ರೆ ಸೀಟ್ ಸಿಗುವಂತಹ ಸಾಧ್ಯತೆ ತುಂಬಾನೇ ಇರುತ್ತೆ. AI ಕೋರ್ಸ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ಗೆ 9684 ಅಂದ್ರೆ ಅಷ್ಟೇ ಇರ್ಬೇಕಂತೇನಿಲ್ಲ. 9684 ಕೆಳಗಡೆ ಎಷ್ಟಿದ್ರು 1ನೇ ರ್ಯಾಂಕ್ ಇಂದ ಹಿಡಿದು 9684ನೇ ರ್ಯಾಂಕ್ ವರೆಗೂ ಮಧ್ಯದಲ್ಲಿ ಯಾವುದೇ ರ್ಯಾಂಕ್ ಇರಲಿ ನಿಮ್ಗೆ ಸೀಟ್ ಸಿಗುವಂತಹ ಸಾಧ್ಯತೆ ಆದ್ರೆ ಇರುತ್ತೆ. ನೀವು ಕೇಳ್ಬೋದು, ಈಗ 9684 ಇಲ್ಲ, ನಮ್ದು 9700 ಇಲ್ಲ, ಒಂದು 10,000 ಒಳಗಡೆ ಇದೆ, ಹಾಗಾದ್ರೆ ನಮಗ್ ಸಿಗಲ್ವಾ ಅಂತ ನೀವು ಕೇಳೋದಾದ್ರೆ, ಇದು ಕಟ್ ಆಫ್ ಜಸ್ಟ್ ನಿಮ್ಮ ರೆಫರೆನ್ಸ್ಗೆ ಅಷ್ಟೇ. ಸ್ವಲ್ಪ ಹೆಚ್ಚು ಕಮ್ಮಿ ನಿಮ್ಗೆ ಸೀಟ್ ಸಿಗುತ್ತೆ. ಒಂದೊಂದ್ಸರಿ 10,000 ರ್ಯಾಂಕಿಂಗ್ ಇರುವಂತವ್ರಿಗೂ ಸೀಟ್ ಸಿಕ್ಕೇ ಸಿಗುತ್ತೆ. ಓಕೆನಾ. AI ಕೋರ್ಸ್ಗೆನೆ UVC ಅಲ್ಲೇ ಸಿಗುತ್ತೆ. ಈ ರೀತಿ ಕೊಟ್ಟಿದ್ರು ಕೂಡ ಅವರು 9684 ಕೊಟ್ಬಿಟ್ಟಿದಾರೆ ಅಂದ್ರೆ ಅದೇ ನಂಬರು, ಅದ್ರ ಮೇಲೇನು ಸಿಗಲ್ಲ, ಕೆಳಗಡೆ ಸಿಗಲ್ಲ, ಈ ರೀತಿಯಾಗಿಲ್ಲ, ಸಿಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಸಿಗುತ್ತೆ ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಆದ್ರೆ ಇರಲ್ಲ. ಈಗ ಸಿವಿಲ್ಗೆ ಇಲ್ಲಿ AR ಆರ್ಕಿಟೆಕ್ಚರ್ ಇದೆ, ಇಲ್ಲಿ ಸೆಕೆಂಡ್ ಕೋರ್ಸು, 265 ರ್ಯಾಂಕಿಂಗ್ ಇರಬೇಕು ಒಂದು ಜನರಲ್ಗೆ. ಸಿವಿಲ್ಗೆ ನೋಡಿ ಇಲ್ಲಿ 69,263 ರ್ಯಾಂಕಿಂಗ್ ಇದ್ರು ಕೂಡ ಸಿವಿಲ್ ಸಿಗುತ್ತೆ, ಸಿವಿಲ್ ಕೋರ್ಸ್ ಒಂದು ಜನರಲ್ಗೆ. ಇದೇ ರೀತಿಯಾಗಿ ಎಲ್ಲ ಕ್ಯಾಟಗಿರಿದು ನೋಡ್ಕೊಳ್ಳಿ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ತುಂಬಾನೇ ಲೆಂತ್ ಆಗುತ್ತೆ ವಿಡಿಯೋ, ಅದರಿಂದ ಎಲ್ಲ ನೀವೇ ನೋಡ್ಕೊಂತ ಹೋಗಿ. ಈಗ 3A ಜನರಲ್ಲು, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಸಿಗಬೇಕು ಅಂದ್ರೆ UVC ಕಾಲೇಜಲ್ಲಿ ಎಷ್ಟಿರಬೇಕು, 4868 ಕೆಳಗಡೆ, 1ರಿಂದ ರ್ಯಾಂಕ್ 1 4868 ರ್ಯಾಂಕ್ ವರೆಗೂ ಒಳಗಡೆ ಎಷ್ಟಿದ್ರು ಈ ಒಂದು ರ್ಯಾಂಕ್ ಒಳಗಡೆ ಯಾರ್ಯಾರ್ದು ಇದೆಯೋ ರ್ಯಾಂಕಿಂಗು ಅವ್ರೆಲ್ರಿಗೂ ಸೀಟ್ ಸಿಗುತ್ತೆ. ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿ ನೋಡಿ. ಇದೇ ರೀತಿಯಾಗಿ ನೀವು ಎಲ್ಲಾ ಕಾಲೇಜಸ್ ಅಲ್ಲೂ ನೋಡ್ಕೋಬಹುದು ನೋಡಿ. ಎಲ್ಲಾ ಕಾಲೇಜಸ್ ಇಲ್ಲಿದೆ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ, ಸೇಮ್ ಇದೇ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು. ಇಲ್ಲಿ ಮೇಲೆ ನಿಮ್ದು ಕ್ಯಾಟಗಿರಿ ನೋಡ್ಕೊಳ್ಳಿ. ಕ್ಯಾಟಗಿರಿಯಲ್ಲಿ ನಿಮ್ಗೆ ರೂರಲ್, ಕನ್ನಡ ಮೀಡಿಯಂ ಎರಡರಲ್ಲಿ ಯಾವ್ದಾದ್ರು ಕ್ಲೇಮ್ ಆಗುತ್ತಾ ಇಲ್ಲ ಅಂತ ನೋಡ್ಕೊಳ್ಳಿ. ನೀವು ಎಲಿಜಿಬಲ್ ಇದ್ರೆ ಅದ್ರ ಕೆಳಗಡೆ ನೀವು ನೋಡಿ ನಿಮ್ಗೆ ಸೀಟ್ ಸಿಗುತ್ತಾ ಇಲ್ಲ ಅಂತ. ಜಸ್ಟ್ ನೋಡಿ, ನಿಮ್ಗೆ ಈಗಲೇ ಹೇಳ್ತಿದ್ದೀನಿ, ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇರಲ್ಲ. ಈ ಒಂದು ಕಟ್ ಆಫ್ ಅಲ್ಲೇ ನಿಮಗೆ ಸೀಟ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಸೇಮ್ ಇದೇ ಕಟ್ ಆಫ್ ಈಗ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಸ್ವಲ್ಪ ಚೇಂಜಸ್ ಆಗಿರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಏನ್ ಇರಲ್ಲ ನಿಮ್ಗೆ. ಓಕೆನಾ. ಈಗ ನಿಮ್ದು ಕೌನ್ಸಿಲಿಂಗ್ ಎಲ್ಲ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿದ್ಮೇಲೆ ಮತ್ತೆ ಕಟ್ ಆಫ್ ಕೊಡುವಂಥದ್ದು ಈ ವರ್ಷದ್ದು. ಓಕೆನಾ. ಈಗ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಈ ಒಂದು ಕಟ್ ಆಫ್ ಅನ್ನೇ ರೆಫರ್ ಮಾಡಬೇಕಾಗುತ್ತೆ. ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಹೇಳಿದೀನಿ, ಯಾವ ರೀತಿ ಕಟ್ ಆಫ್ ಅನ್ನ ಚೆಕ್ ಮಾಡೋದಂತ ಹೇಳಿದೀನಿ, ಎಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಂತ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಟ್ ಆಫ್ ಬಗ್ಗೆ ಕಾಮೆಂಟ್ ಮಾಡಿದ್ರು. ಕಟ್ ಆಫ್ ಬಗ್ಗೆ ನಿಮಗೆ ಫುಲ್ ಕ್ಲಾರಿಟಿ ಆದ್ರೆ ಕೊಟ್ಟಿದ್ದೀನಿ. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತಿರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.